ನಮಸ್ಕಾರ ಸ್ನೇಹಿತರೆ, ಭೀಮಾ ಪಾಕಶಾಲೆಗೆ ಸ್ವಾಗತ. ಇವತ್ತೊಂದು ವಿಡಿಯೋ ಯಾಕಂದರೆ ಯಾವುದರ ಬಗ್ಗೆ ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಬಂತಲ್ವ. 29, 30, 31 ಶನಿವಾರ, ಆದಿತ್ಯವಾರ, ಸೋಮವಾರ 3 ದಿನಗಳ ಕಾಲ ರಾಘವೇಂದ್ರ ಆರಾಧನೋತ್ಸವ ನಡೆಯುತ್ತದೆ. ಆ ಪ್ರಯುಕ್ತವಾಗಿ ನನ್ನ ಮಗನದ್ದು ಕೆಲವು ಪ್ರಶ್ನೆ ಎಲ್ಲ ಉಂಟಂತೆ. ಅವನಿಗೆ ರಾಯರ ಮಹಿಮೆ ಎಲ್ಲ ಕೇಳಬೇಕಂತೆ. ಹಾಗಾಗಿ ನಾನು ಅದನ್ನು ಅವನು ಕೇಳುವ ಪ್ರಶ್ನೆ ನಮ್ಮ ಸ್ತೋತ್ರಗಳ ಪ್ರಶ್ನೆಯೂ ಆಗಲಿ, ಅವರಿಗೆ ಇಬ್ಬರಿಗೂ ಸ್ತೋತ್ರಗಳಿಗೂ ಉತ್ತರ ಆಗಲಿ, ನನ್ನ ಮಗನಿಗೂ ಉತ್ತರ ಆಗಲಿ ಅನ್ನುವ ದೃಷ್ಟಿಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅಮ್ಮ, ನನಗೆ ರಾಘವೇಂದ್ರ ಸ್ವಾಮಿಗಳದ್ದು ಮಹಿಮೆ ಮತ್ತು ಅವರು ಅವತಾರ ಮಾಡಿದ್ದು ಯಾವಾಗ, ಮತ್ತು ನೀವು ಅದು ರಾಘವೇಂದ್ರ ಸ್ವಾಮಿಗಳದ್ದು ಸ್ತೋತ್ರ ಹೇಳ್ತೀರಲ್ಲ, ಅದು ಹೇಳೋದ್ರಿಂದ ಭಕ್ತರಿಗೆ ಎಂಥ ಲಾಭ, ಅದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ತಿಳಿಸಿಕೊಡ್ತೀರಾ? ಈಗ ನಿನಗೆ ಇದಕ್ಕೆಲ್ಲ ನಾನೀಗ ತಿಳುವಳಿಕೆ ಹೇಳ್ತೇನೆ ನೋಡು. ರಾಘವೇಂದ್ರ ಸ್ವಾಮಿಯವರು ಅವರ ತಂದೆ ತಾಯಿ ಹೆಸರು ಗೋಪಿಕಾಂಬೆ, ತಂದೆ ತಿಮ್ಮಣ್ಣ ಭಟ್ಟರು. ಅವರಿಗೆ ಮೊದಲೇ ರಾಯರು ಅವತಾರ ಆಗುವ ಮೊದಲೇ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. ದೊಡ್ಡ ಮಗ ಗುರುರಾಜ ಅಂತ, ಒಬ್ಬಳು ಹೆಣ್ಣು ಮಗಳು ಗೋಪಿಕಾಂಬೆ ಅಂತ ಮಗಳಿದ್ದಾಳೆ. ಕೆಲವು ವರ್ಷ ಆಗುವಾಗ ಅವರಿಗೆ ಇನ್ನೊಂದು ಮಗು ಬೇಕು ನನಗೆ ಅಂತ ಗೋಪಿಕಾಂಬೆಗೆ ತುಂಬ ಆಸೆ ಆಗ್ತದೆ. ಅದನ್ನು ತನ್ನ ಪತಿಯೊಡನೆ ಹೇಳ್ತಾರೆ. ಆದರೆ ಸಂತಾನ ಹಾಗಾದರೆ ವಿಶೇಷವಾಗಿ ಒಂದು ಪಡಿಬೇಕಲ್ವ, ಅದು ಹೇಗೆ ಪಡೆಯೋದು? ಸೀದಾ ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋಗಿ ಎಷ್ಟೋ ದಿನಗಳ ಕಾಲ ಶ್ರೀನಿವಾಸನ ಸೇವೆ ಮಾಡ್ತಾರೆ. ಹಾಗೆಯೇ ಸೇವೆ ಮಾಡ್ತಾ ಇರುವಾಗ ಮಳೆ ಗಾಳಿ ಚಳಿ ಏನೆನ್ನದು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ಶ್ರೀನಿವಾಸನ ಸೇವೆ ಮಾಡ್ತಾರೆ. ಗಂಡ ಹೆಂಡತಿ ಸಮಾನವಾಗಿ ಸೇವೆ ಮಾಡ್ತಾರೆ. ಆ ಸೇವೆಯ ಫಲವೇ ಶ್ರೀನಿವಾಸ ಅವರಿಗೆ ದರ್ಶನ ಕನಸಿನಲ್ಲಿ ಬಂದು ಇನ್ನೊಂದು ಲೋಕ ಕಲ್ಯಾಣಾರ್ಥವಾಗಿ ನಾನೊಂದು ಸಂತಾನ ಕೊಡ್ತೇನೆ ಅಂತ ಕನಸಿನಲ್ಲಿ ಅವರಿಗೆ ಶ್ರೀನಿವಾಸ ನುಡಿತಾನೆ. ಅವರಿಗೆ ಬೆಳಗ್ಗೆ ಎಚ್ಚರ ಆಗ್ತದೆ. ಇನ್ನು ನಾವು ಬಂದ ಕೆಲಸ ಆಯಿತು ಅಂತ ಹೇಳಿಕೊಂಡು ಸೀದಾ ಊರಿಗೆ ಬರ್ತಾರೆ. ಬಂದ ಕೆಲವು ದಿನದಲ್ಲಿ ಗರ್ಭಿಣಿ ಆಗ್ತಾರೆ ಗೋಪಿಕಾಂಬೆ. ಹಾಗೆ ಆ ಗರ್ಭದಲ್ಲಿರುವಾಗಲೇ ಅನನ್ಯ ಭಕ್ತಿ ಮಾಡಿದ್ದಾರೆ ಮಾತ್ರ ದಂಪತಿಗಳು. ಶ್ರೀಹರಿಯನ್ನು ಹಗಲೂ ರಾತ್ರಿ ಗೋಪಿಕಾಂಬೆ ಯಾವಾಗಲೂ ಮನೆ ಕೆಲಸ ಮಾಡುವಾಗ ಹರಿಭಜನೆ ಎಲ್ಲ ಭಾಗವತ ಇದನ್ನೆಲ್ಲ ಕೇಳಿಕೊಂಡು ಇರುವುದರಿಂದ ಒಂದು ಭಗವತ್ ಸ್ವರೂಪದ ಮಗನನ್ನೇ ಅವಳು ಪಡಿತಾಳೆ. ಗೋಪಿಕಾಂಬೆಗೆ ಫುಲ್ಲು ಈಗ ಹೆರಿಗೆ ಆಗೋ ದಿನ ಹತ್ತಿರ ಬರ್ತದೆ. ಹೆರಿಗೆ ಆಗೋ ದಿನ ಹತ್ತಿರ ಬಂದು ಒಳ್ಳೆ ರೀತಿಯಲ್ಲಿ ಅವಳು ಪ್ರಸವ ಆಗ್ತದೆ. ಅಂದರೆ ರಾಘವೇಂದ್ರ ಸ್ವಾಮಿಯವರು ಶುಭ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಕ್ರಿಸ್ತಶಕ 1595ನೇ ಶ್ರೀ ಮನ್ಮಥನಾಮ ಸಂವತ್ಸರದ ಫಾಲ್ಗುಣ ಶುಕ್ಲ ಸಪ್ತಮಿ ಶುಕ್ರವಾರ ಮೃಗಶಿರ ನಕ್ಷತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅವತಾರ ಆಗ್ತದೆ. ಅವರು ಇದರ ಮೊದಲು ಶಂಕುಕರ್ಣ ಆಗಿ ಅವತಾರ ಆಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಅವತಾರ 3ನೇ ಅವತಾರ. ಶಂಕುಕರ್ಣನ ಅವತಾರದಲ್ಲಿ ಬ್ರಹ್ಮದೇವರಿಗೆ ಹರಿಸೇವೆಗೆ ತುಳಸಿ ಪತ್ರವನ್ನೆಲ್ಲ ತಂದುಕೊಡುವ ಕೆಲಸ ಆಗಿತ್ತು. ಒಮ್ಮೆ ವೀಣಾವಾದನ ಸರಸ್ವತಿ ಮಾಡುವಾಗ ಮೈ ಮರೆತು ತುಳಸಿ ತರುವುದನ್ನು ಮರೆತರು ಅವರು. ಅದಕ್ಕೆ ಬ್ರಹ್ಮದೇವರು ಅವರಿಗೆ ಶಾಪ ಕೊಡ್ತಾರೆ. ನೀನು ಹರಿಪೂಜೆಗೆ ತುಳಸಿ ನೀನು ತರಲಿಲ್ಲಲ್ಲ, ನೀನು ಇನ್ನೊಂದು ಇದರಲ್ಲಿ ನೀನು ರಾಕ್ಷಸ ಕುಲದಲ್ಲಿ ನೀನು ಹುಟ್ಟುತ್ತೀಯ ಅಂತೇಳಿ. ಆಗ ಅವನು ಹೇಳ್ತೇನೆ, ನನಗೆ ಅದು ಬೇಡ, ನನ್ನ ಯಾವ ಅವತಾರ ಇರಲಿ, ನನಗೆ ಹರಿಯನ್ನು ಸ್ಮರಣೆ ಮಾಡಿ ಹರಿಯನ್ನು ಬಿಟ್ಟು ಬದುಕಲಿಕ್ಕೆ ನನಗೆ ಆಗುವುದಿಲ್ಲ, ನನಗೆ ಇದಕ್ಕೇನಾದರೂ ಪರಿಹಾರ ಹೇಳಿ ಅಂತ ಹೇಳಿದಾಗ ಅದೆಲ್ಲ ಭಗವಂತನ ಮಾಯೆ, ಎಲ್ಲ ಒಳ್ಳೆಯದೇ ಆಗ್ತದೆ ಅಂತ ಹೇಳಿ ಅಲ್ಲಿಂದ ಶಂಕುಕರ್ಣ ಮತ್ತು ಪ್ರಹ್ಲಾದರಾಗಿ ಅವತಾರ ಆಗ್ತಾರೆ.
ಅದರ ಮಧ್ಯದಲ್ಲಿ ಹೇಳ್ತಾರೆ ಬಾಲಿಕ ರಾಜ ಪ್ರಹ್ಲಾದ ರಾಜರು ಏನು ಮಗುವಿನಿಂದಲೇ ಹರಿಭಕ್ತಿ ಅವರಿಗೆ, ಹರಿಮಯ ಅವರು. ಎಲ್ಲಿ ಹೋದರೂ ಹರಿನಾಮ, ನಾಲಿಗೆಯಲ್ಲಿ ಹರಿನಾಮ ಕ್ಷಣ ಬಿಡದೇ ಇರ್ತದೆ. ನೋಡುವ ನೋಟರೆಲ್ಲ ಅವರಿಗೆ ಹರಿಯೇ ಕಾಣುವುದು. ಅವರಿಗೆ ಈ ಹರಿಯದ್ದೇ ಎಲ್ಲರಿಗೆ ಹರಿಪ್ರಚಾರ ಮಾಡ್ತಾ ಇರ್ತಾರೆ. ಅವರನ್ನು ಶಾಲೆಗೆ ಹಾಕಿ ಗುರುಕುಲಕ್ಕೆ ಹಾಕಿದರೆ ಸಹ ಅಲ್ಲಿ ಹೋಗಿ ಹರನನ್ನು ಸೇವಿಸಿ ಅಂದರೆ ಇಲ್ಲ, ಇವರು ಹರಿಯೇ ಪ್ರಧಾನ, ಹರಿಯನ್ನೇ ಸೇವಿಸಬೇಕು ಅಂತ ಹೇಳಿ ತಂದೆಗೆ ಕೋಪವೇ ಕೋಪ. ಹಾಗೆ ಮಾಡಿ ಹರಿಯನ್ನು ಒಲಿಸಿ ಅವರು ಮಾಡಿದ ತಪಸ್ಸು, ಪ್ರಹ್ಲಾದರಾಯರು ಅಷ್ಟು ತಪಸ್ಸು ಮಾಡಿದ್ದಾರೆ. ಈಗ ಮಾತೇ ಒಂದಿದೆ ಸಮಾಜ, ರಾಯರು ಮಾಡಿದ ತಪಸ್ಸಿನ ಫಲ ಕಲಿಯುಗ ಎಂದಾದರೂ ಮುಗಿಯುವುದಿಲ್ಲಂತೆ. ರಾಯರಿಗೆ ಭಕ್ತರು ಕೇಳಿದಾಗೆಲ್ಲ ಕೊಟ್ಟರೂ ಆ ತಪಸ್ಸಿನ ಫಲ ಕಡಿಮೆ ಆಗುವುದಿಲ್ಲಂತೆ. ಅಷ್ಟು ಪ್ರಹ್ಲಾದರಾಯರು ಪುಣ್ಯ ಸಂಪಾದನೆ ಮಾಡಿ ಹರಿಸೇವೆ ಇದು ಸಂಪಾದನೆ ಮಾಡಿ ಇಟ್ಟಿದ್ದಾರೆ. ತಪಸ್ಸಿನ ಫಲ ಅಷ್ಟು ಮಹತ್ವ ಇತ್ತು. ಅದು ಅವತಾರ ಆದ ಮೇಲೆ ಎರಡನೇ ಅವತಾರ ವ್ಯಾಸರಾಯರಾಗ್ತಾರೆ. ವ್ಯಾಸರಾಯರು ಗುರುಗಳಾಗ್ತಾರೆ. ಕೃಷ್ಣರಾಜನಿಗೆ ಕುಹೋಗ ಬರ್ತದೆ, ಅದನ್ನು ಬಿಡಿಸ್ತಾರೆ. ಅವನಿಗೆ ರಾಜ್ಯ ಆಳಲಿಕ್ಕಾಗೋದಿಲ್ಲ. ಕೆಲವು ಸಮಯ ಅವರೇ ರಾಜ್ಯ ಪಟ್ಟದಲ್ಲಿ ಕುಳಿತು ರಾಜ್ಯ ಆಳ್ತಾರೆ ಲೋಕ ದೃಷ್ಟಿಯಿಂದ. ಹಾಗೆ ಮಾಡಿ ಅವರು ಕುಹರೋಗ ಅದನ್ನೆಲ್ಲ ಬಿಡಿಸಿದ್ದಾರೆ. ಅಲ್ಲಿ ಎಲ್ಲ ಶಿಷ್ಯಕೋಟಿಯವರಿಗೆ ಜ್ಞಾನಾಮೃತವನ್ನು ಸಾರಿದ್ದಾರೆ. ಅವರಿಗೊಲಿದದ್ದು ವೇಣುಗೋಪಾಲ ಕೃಷ್ಣ ಕೊಳಲು ಹಿಡಿದೇ ಅವರಿಗೆ, ಅವರು ಏನೇ ಹರಿ ಧ್ಯಾನ ಮಾಡಿದ್ರೂ ಕೃಷ್ಣ ಬಂದು ಅವರಿಗೆ ಅಣಕಿಸೋದು, ಅಲ್ಲಿ ನಿಲ್ಲೋದು, ಇಲ್ಲಿ ನಿಲ್ಲೋದು, ವ್ಯಾಸರಾಯರನ್ನು ಅಪ್ಪಿಕೊಳ್ಳೋದು, ಭಾರಿ ಮಹಿಮೆಯೆಲ್ಲ ತೋರಿ ಒಳ್ಳೆ ಒಡನಾಟ ಇತ್ತು ವ್ಯಾಸರಾಯರದ್ದು ಕೃಷ್ಣನದ್ದು. ಹಾಗೆ ವ್ಯಾಸರಾಯರು ನಮಗೆ ಕುಲದೇವರು ಯಾರು? ನಮಗೆ ವ್ಯಾಸರಾಜರೇ. ರಾಯರ ಎರಡನೇ ಅವತಾರವೇ ನಮ್ಮ ಕುಲಗುರು. ಇದನ್ನೆಲ್ಲ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಕೇಳ್ತಾರೆ, ನಿಮ್ಮ ಕುಲದಲ್ಲಿ ನಿಮಗೆ ಗುರುಗಳು ಯಾರು ಅಂತ ಕೇಳ್ತಾರೆ. ನಮ್ಮ ಗುರುಗಳು ನಮಗೆ ಹೆಮ್ಮೆ. ರಾಘವೇಂದ್ರ ಸ್ವಾಮಿ ಎರಡನೇ ಅವತಾರ ವ್ಯಾಸರಾಯರು ನಮಗೆ ಕುಲಗುರುಗಳು. ಆ ವ್ಯಾಸರಾಯರಿಗೆ ಒಲಿದ ಆ ಶ್ರೀಕೃಷ್ಣ ಕೊಳಲ ಕೃಷ್ಣನನ್ನೇ ನಮಗೆ ಕುಲದೇವರನ್ನಾಗಿ ಕೊಟ್ಟಿದ್ದಾನೆ. ಇವತ್ತು ಬಾರ್ಕೂರಲ್ಲಿ ನೆಲೆಸಿದ್ದಾನಂತೆ ವ್ಯಾಸರಾಯರಿಗೆ ಒಲಿದ ನಮ್ಮ ವೇಣುಗೋಪಾಲ ಕೃಷ್ಣ. ನಾವಿಷ್ಟು ಧನ್ಯರು. 10 ಅವತಾರದಲ್ಲಿ ಕೃಷ್ಣನ ಅವತಾರ ಬಹಳ ಮಹತ್ವ. ಅಂಥ ಮಹತ್ವದ ಕೃಷ್ಣಾವತಾರವನ್ನು ಕೃಷ್ಣವನೇ ನಮಗೆ ಕುಲದೇವನಾಗಿ ಬಂದಿದ್ದಾನೆ. ಅದು ನಮ್ಮ ಭಾಗ್ಯ, ನಮ್ಮ ಇಡೀ ಸಮಾಜದವರ ಭಾಗ್ಯ. ಹಾಗೆಯೇ ಮೂರನೇ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳು, ಗೋಪಿಕಾಂಬೆ ತಿಮ್ಮಣ್ಣನಿಗೆ ಅವರಿಗೆ ಮೂರನೇ ಮಗನಾಗಿ ಬರ್ತಾರೆ. ಬಾಲ್ಯದಲ್ಲೇ ಹರಿಭಕ್ತಿ ಅವರಿಗೆ. ಯಾಕಂದರೆ ಪ್ರಹ್ಲಾದರಾಯರದ್ದು ಭಕ್ತಿ ಉಂಟು, ವ್ಯಾಸರಾಯರ ಭಕ್ತಿ ಉಂಟು. ಈಗ ಇವರಿಗೆ ಇಲ್ಲಿ ಇದು ಎಲ್ಲ 2 ಅವತಾರದ್ದು ಅವರು ಸಾಧನೆ ಮಾಡಿದ್ದು ಇಲ್ಲಿ ಬರ್ತದೆ. ಇನ್ನು ಚಿಕ್ಕಂದಿನಿಂದನೂ ರಾಯರು ಅಷ್ಟೂ ಹರಿಧ್ಯಾನ ಈಗ ರಾಮ ಮೂಲ ರಾಮನಾಗಿ ಒಲಿದಿದ್ದಾರೆ. ಅವರಿಗೆ ನೋಡು ಹೆಸರೇ ಉಂಟು, ಮೂಲ ರಾಮಾರ್ಚಕ ರಾಘವೇಂದ್ರ. ರಾಮಚಂದ್ರನಿಗೆ ರಾಘವೇಂದ್ರ ಅಂದರೆ ತುಂಬ ಪ್ರೀತಿ. ಅವರಿಗೆ ಸಿಕ್ಕಿದ್ದು ಮೂಲ ರಾಮನ ವಿಗ್ರಹ ಸಿಕ್ಕಿದೆ. ನಿಮಗೆ ವಿಸ್ತಾರ ಹೇಳಿದರೆ ಅದು ಕೆಲವೆಲ್ಲ ಅದು ತುಂಬ ಉಂಟು, ನಿಧಾನವಾಗಿ ಎಲ್ಲ ಹೇಳಬೇಕು ರಾಯರದ್ದು ಚರಿತ್ರೆ. ರಾಯರು ಬಾಲ್ಯದಲ್ಲೇ ಅಷ್ಟು ಆ ತಂದೆ ತಾಯಿಗೆ ಅದೆಷ್ಟು ಆನಂದ ಕೊಟ್ಟಿದ್ದಾರೆ. ತಾಯಿಗಂತೂ ಮಗನ ತೇಜಸ್ಸಿನ ಮುಖ ನೋಡೋದೇ ಅವರಿಗೊಂದು ತುಂಬ ಸಂತೋಷ. ತಂದೆ ತಿಮ್ಮಣ್ಣ ಭಟ್ರಿಗೆ ವೀಣಾವಾದಕರಂತಲೇ ಅವರಿಗೆ ಭಾರಿ ಅವರ ಮನೆತನದ್ದು. ಇವರು ವೀಣೆ ಕಲಿತಾರೆ. ಇವರು ವೀಣಾವಾದಕರಾಗೇ ಬರ್ತಾರೆ. ರಾಯರ ಫೋಟೋ ನೋಡು, ವೀಣಾವಾದನ ಮಾಡಿದ್ದು. ಅವರ ಮನೆಯಲ್ಲಿ ತಂದೆಯದ್ದು ವೀಣೆ ಇತ್ತು. ಮತ್ತು ತಂದೆ ತಾಯಿ ಕಾಲಾಂತರ ಆಗ್ತಾರೆ. ಮತ್ತು ಅಣ್ಣ ಗುರುರಾಜ, ಅಕ್ಕನ ಗಂಡ ಭಾವ ಲಕ್ಷ್ಮೀನಾರಾಯಣ ಅವರೆಲ್ಲ ಇವರಿಗೆ ಗುರುಗಳಾಗ್ತಾರೆ. ಅಕ್ಕನ ಗಂಡನೇ ಅವರಿಗೆ ಹೆಚ್ಚು ಗುರುಗಳಾಗಿದ್ದರು. ಅವರ ಹತ್ರನೇ ಸೇರಿಸ್ತಾರೆ. ಅವ್ರ ಹತ್ರನೇ ಕೆಲವೆಲ್ಲ ವಿದ್ಯೆ ಅವ್ರ ಹತ್ರನೇ ಕಲಿತಾರೆ ಅವರು, ರಾಘವೇಂದ್ರ ಗುರುಗಳು. ಅದ್ರ ತಂದೆ ತಾಯಿದಾದ ತುಂಬ ಕಷ್ಟ ಬಿಟ್ಟಿದ್ದಾರೆ. ಮತ್ತು ರಾಯರಿಗೆ ಬಂದ ಕಷ್ಟ ನಮಗೆ ಯಾರಿಗೂ ಇಲ್ಲ. ಅಷ್ಟು ಇವತ್ತು ಭಕ್ತರಿಗೆ ಕಲ್ಪವೃಕ್ಷ ಕಾಮಧೇನು ಬೇಡಿದ ಸಂಪತ್ತು ಕೊಡ್ತಾರೆ. ರಾಘವೇಂದ್ರಾಯ ನಮಃ ಹೇಳಿದರೆ ಅವನ ದಾರಿದ್ರ್ಯೆಲ್ಲ ಹೊರಟೋಗ್ತದೆ. ಆದರೆ ರಾಯರು ಮಾತ್ರ ಭೂಮಿಯಲ್ಲಿ ಅಷ್ಟು ಕಷ್ಟಪಟ್ಟಿದ್ದಾರೆ.
ಆದರೆ ಸತ್ಯವಂತರು, ಭಗವಂತನ ಸತ್ಯ ಧರ್ಮ ಪಾಲನೆ ಮಾಡಿದ್ರಲ್ಲಿ ಹನುಮ ರಾಯರು. ಅವರ ಹಾಗೆ ನಮಗೆಲ್ಲ ಆಗೋದಿಲ್ಲ. ನಾವು 100ರಲ್ಲಿ 1 ಸಾಸಿವೆ ಕಾಳು ಮಾತ್ರ ಭಗವಂತನ ಮಾತು ಪಾಲನೆ ಮಾಡ್ತೇವೆ. ನಮ್ಮ ಹತ್ರ ಆಗೋದೇ ಇಲ್ಲ. ಅಂದರೆ ಈ ಕಲಿಯುಗದಲ್ಲೂ ಆಗೋದಿಲ್ಲ, ಮತ್ತು ಎದುರಾಗ್ತದೆ ಸಮಸ್ಯೆಗಳು ನಮಗೆ. ಆದರೆ ನಾವು ಅದನ್ನು ಎದುರಿಸಿ ಸತ್ಯ ಬಿಡಬಾರ್ದು, ಪ್ರಾಮಾಣಿಕತೆ ಬಿಡಬಾರ್ದು, ಅದನ್ನು ನಾವು ಬಿಡಲೇಬೇಕು. ರಾಯರಿಗೆ ತುಂಬ ಇಷ್ಟ ಅಂದರೆ ಸತ್ಯ, ಪ್ರಾಮಾಣಿಕತೆ, ನೀತಿ, ನಿಯತ್ತು, ಭಗವಂತನ ಭಕ್ತಿ. ಇದು ಯಾರಲ್ಲಿ ಉಂಟು ಅವರಲ್ಲೇ ಕೂತ್ಕೊಂಡು ಬಿಡ್ತಾರೆ. ರಾಯರಿಗೆ ತುಂಬ ಇಷ್ಟ. ಹಾಗೆ ಅವರು ಎಂತೆಂಥ ಕಷ್ಟ ಬಿಟ್ಟಿದ್ದಾರೆ. ಮತ್ತು ಅವರಿಗೆ ಮದುವೆ ಅಕ್ಕ ಬಾವ ಅಣ್ಣ ಮದುವೆ ಮಾಡ್ತಾರೆ. ಸರಸ್ವತಿ ಅಂತ ಹೆಂಡತಿ ಬರ್ತಾನೆ, ಅವಳು ಸಹ ಸದ್ಗುಣ ಸಂಪನ್ನೆ, ಒಂದು ಮಗು ಆಗ್ತದೆ. ಮತ್ತು ಆದಮೇಲೆ ಅವರು ಬಂದದ್ದು ಸಂಸಾರ ಮಾಡಲಿಕ್ಕೆ ಅಲ್ಲ, ಮತ್ತು ದೇವರ ಪ್ರೇರಣೆ ಆಗ್ತದೆ. ನೀವು ಇನ್ನು ಇದಕ್ಕೆ ಬಂದದ್ದಲ್ಲ, ಸಂಸಾರ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಬಂದವರಲ್ಲ, ನಿಮ್ಮಿಂದ ಲೋಕ ಕಲ್ಯಾಣ ಆಗಬೇಕು, ಅದಕ್ಕೋಸ್ಕರ ಸನ್ಯಾಸ ಸ್ವೀಕಾರ ಮಾಡಬೇಕು, ಆಶ್ರಮವಾಸಿ ಆಗಬೇಕು ಅಂತ. ಇವರು ಮೊದಲು ಅದನ್ನೆಲ್ಲ ಆಗೋದಿಲ್ಲ. ಈ ನನ್ನ ಕೈ ಹಿಡಿದ ಹೆಂಡತಿಯನ್ನು ದಾರಿಯಲ್ಲಿ ಬಿಡುವುದ, ಹುಟ್ಟಿದ ಮಗುವಿಗೆ ಎಷ್ಟು ಬಡತನ ಇತ್ತಂದರೆ 1 ಚಮಚ ಹಾಲಿಲ್ಲ ಅವರ ಮನೆಯಲ್ಲಿ. ಆ ಹಾಲು ಕುಡಿಲಿಕ್ಕೆ ಅಂದರೆ ಆ ಪಟ್ಟೆ ಪಾತ್ರೆ ಸಮೇತ ಕಳ್ಳ ಬಂದು ಒಮ್ಮೆ ಕದ್ದು ಹೋಗಿದ್ದಾನೆ. ಅಲಕ್ಷ್ಮಿ ಬಂದೇ ಕೂತ್ಕೊಂಡು ಬಿಟ್ಟಿದ್ದಾನೆ. ಕೆಲವು ಸಾರಿ ಅವ್ರ ಹತ್ರ ಪಾಠಕ್ಕೆ ಬರುವವ್ರಿಗೂ ಅಲ್ಲಿ ತನಕ ಅಲಕ್ಷ್ಮಿ ಬಂದ ಕೂಡಲೇ ಎಲ್ಲದೂ ದರಿದ್ರವೇ. ಅಂಥ ಮಹಿಮರಿಗೆ ಅಲಕ್ಷ್ಮಿ ಬಂದಿದ್ದಾಳಂತೆ. ನಮ್ಮಂಥವ್ರ ಹತ್ರ ಅಲಕ್ಷ್ಮಿ ಬರೋದು ಎಷ್ಟೊತ್ತು ಅವಳಿಗೆ. ಆದರೆ ನಮ್ಮ ರಾಯರನ್ನು ನಂಬಿದರೆ ಅಲಕ್ಷ್ಮಿ ಬರುವುದಿಲ್ಲ. ಅಷ್ಟೂ ಕಷ್ಟಪಟ್ಟಿದ್ದಾರೆ, ಆದರೆ ಸತ್ಯ ಬಿಡಲಿಲ್ಲ. ಬೇರೆಯವರದ 1 ಅಗಳು ಅನ್ನ ತಿನ್ನಲಿಲ್ಲ. ತುಳಸಿ ಹಾಕಿ ನೀರು ಕುಡಿದು ಹೊಟ್ಟೆ ತುಂಬ ಊಟ ಮಾಡಿದ ಹಾಗೆ ಇದ್ದರು. ಯಾವುದು ಹರಿನಾಮ ಬಲದಲ್ಲಿ. ಹೆಂಡತಿ ಮಗು ಎಲ್ಲರೂ ಅವರಿಗೆ ಸರಿಯಾಗಿ ನಡ್ಕೊಂಡಿದ್ದರು. ಮಾತ್ರ ಅಷ್ಟು ತಲೆಬಿಸಿ ಜೀವನ ಅವರಿಗಿತ್ತು. ಆದರೆ ಅವರು ಯಾವತ್ತೂ ನನಗೆ ದರಿದ್ರ ಬಂತು, ನನಗೆ ಹಾಗೆ, ನಾನಿಷ್ಟು ಮಾಡ್ತೇನೆ, ನನಗೆ ದೇವರು ಒಲಿಲಿಲ್ಲ, ಏನಿಲ್ಲ. ತಾಳ್ಮೆಯಿಂದ ಆ ಕಷ್ಟವನ್ನು ಕೆಲವು ವರ್ಷ ಅವರು ಅನುಭವಿಸಿದ್ದಾರೆ. ನಂತರ ಅವರು ಸುಧೀಂದ್ರರಲ್ಲಿಗೆ ಹೋಗಿ, ಅವರ ಗುರುಗಳು ಸುಧೀಂದ್ರರಿಗೆ ವಿಜಯೇಂದ್ರ ಗುರುಗಳಿದ್ದಾರೆ. ವಿಜಯೇಂದ್ರರ ಶಿಷ್ಯರು ಸುಧೀಂದ್ರರ ಸನ್ಯಾಸ ಇದರಲ್ಲಿ ಇವರು ಅವರಿಗೆ ದೀಕ್ಷೆ ಕೊಡಲಿಕ್ಕೆ ನೋಡ್ತಾರೆ, ಸನ್ಯಾಸಿ ಆಗಬೇಕು ಅಂತ. ಫಸ್ಟಿನ ಹೆಸರು ವೆಂಕಟನಾಥ. ರಾಘವೇಂದ್ರ ಸ್ವಾಮಿಯ ಹುಟ್ಟು ಹೆಸರು ತಂದೆ ತಾಯಿ ಇಟ್ಟದ್ದು ವೆಂಕಟನಾಥ. ಈಗ ಸುಧೀಂದ್ರರಲ್ಲಿಗೆ ಬಂದು ಎಲ್ಲ ಕಲಿತ. ಆ ಗುರುಕುಲದಲ್ಲಿ ಸಹ ಹಾಗೆ ಎಷ್ಟು ಜನ ಅವರನ್ನು ಪರೀಕ್ಷೆ ಮಾಡುವವರು, ಎಲ್ಲದರಲ್ಲೂ ಪ್ರವೀಣರು. ಎಲ್ಲಿ ವಾದ ವಿವಾದ ತರ್ಕ ವಿದ್ವಾಂಸ ಎಲ್ಲದರಲ್ಲೂ ಅವರು, ಮತ್ತು ಎಲ್ಲದಕ್ಕೂ ಟಿಪ್ಪಣಿ ಬರೆದಿದ್ದಾರೆ. ಎಲ್ಲ ಈಗ ನಮ್ಮ ಭಗವದ್ಗೀತೆಗೆ ಸಹ ಸರಳವಾಗಿ ಬರೆದಿದ್ದಾರೆ ಅವರು. ಅಷ್ಟು ಒಂದು ಚಂದ್ರಿಕಾ ಅವರದ್ದು ಎಲ್ಲ ಪದ್ಯ ಅದರಲ್ಲೆಲ್ಲ ಗೊತ್ತಾಗ್ತದೆ. ವಿಸ್ತಾರವಾಗಿ ನಿಮಗೆ ಹೇಳಲಿಕ್ಕೆ ಈಗ ಆಗೋದಿಲ್ಲ, ಒಂದೇ ಸಾರಿ ಹೇಳಲಿಕ್ಕೆ ಆಗೋದಿಲ್ಲ. ಮೇಲೆ ಸ್ವಲ್ಪ ನಿಮಗೆ ರಾಯರಂದರೆ ಹೇಗೆ, ನಿಮಗೆ ಹೇಗೆ ಭಕ್ತಿ ಬರ್ಬೋದು ಅನ್ನೋದಷ್ಟೇ ಹೇಳ್ಬೋದು. ಅದ ನಂತರ ಸನ್ಯಾಸ ಆಗೋ ಮೊದಲೇ ಅವರು ಶಿಷ್ಯರು ಕಲಿಯುವಾಗ ಪರಿಮಳ ಗ್ರಂಥ ಬರೀತಾರೆ. ಅದು ಪರಿಮಳ ಗ್ರಂಥ ಅಂತ ಗೊತ್ತಿಲ್ಲ. ರಾತ್ರಿಗೆ ಸಣ್ಣ ದೀಪ ಇಟ್ಟುಕೊಂಡು ಆ ಗ್ರಂಥ ಬರೆದಿದ್ದಾರೆ. ಆ ಗ್ರಂಥ ಬರೆದು ಅಲ್ಲೇ ನಿದ್ದೆ ಬಂದಿದೆ. 2-3 ಗಂಟೆ ರಾತ್ರಿಗೆ ಸುಧೀಂದ್ರರು ಸ್ವಾಮಿಯವರು ಬರುವಾಗ ಇವರಲ್ಲೇ ಚಳಿಯಲ್ಲಿ ಗಡಗಡ ಹೇಳ್ತಾ ಮಲಗಿದ್ದಾರೆ. ಆಗ ರಾಯರಿಗೆ ಗೊತ್ತಾಯಿತು, ಸುಧೀಂದ್ರರಿಗೆ. ಅವರು ಅವರ ಮೇಲಿದ್ದ ಶಾಲನ್ನು ಹಾಕಿ ಹೋಗ್ತಾರೆ. ಮತ್ತು ಅವ್ರಿಗೇನು ಬರೆದಿದ್ದಾರೆ ಅಂತ ಹೇಳಿ ತಗೊಂಡೋದ್ರೆ ಮತ್ತೆ ಮರಣ ದಿವಸ ಇಲ್ಲಿ ಬರೆದದ್ದಿಲ್ಲ, ಏನಾಯಿತು, ಗುರುಗಳ ಶಾಲ್ ಇದೆ ನನ್ನ ಹತ್ರ ಅಂತ. ಮತ್ತು ಮರಣ ದಿವಸ ಕ್ಲಾಸಲ್ಲಿ ಕೇಳ್ತಾರೆ ಅವರು, ನಿನ್ನೆ ನೀನಿದು ಹೀಗೆ ಬರೆದಿಯಲ್ಲ ಅಂಥೇಳಿ. ಅದಕ್ಕೆ ಸುಧೀಂದ್ರ ಪರಿಮಳ ಅಂತ ಗ್ರಂಥಕ್ಕೆ ಹೆಸರು ಕೊಟ್ಟರು. ಇವರಿಗೆ ಪರಿಮಳಾಚಾರ್ಯರನ್ನು ನೇಮಕ ಮಾಡಿದರು. ಈಗ ಪರಿಮಳಾಚಾರ್ಯರಂದರೆ ಅವರಿಗೆ ತುಂಬ ಖುಷಿ, ತುಂಬ ಹೆಮ್ಮೆ ಆಗ್ತದೆ ಅವರಿಗೆ. ಅಷ್ಟು ಕಷ್ಟದಲ್ಲಿ ಅಷ್ಟು ಭಕ್ತಿಯಿಂದ ಬರೆದ ಪರಿಮಳ ಗ್ರಂಥ ಅದು. ಈಗ ನಮ್ಮ ಮನೇಲಿ ಇದೆಯಲ್ಲ, ಮೂಲ ಮಂತ್ರಾಲಯದಿಂದನೇ ನಮಗೆ ರಾಯರು ಒಂದು ಕೊಟ್ಟ ಹಾಗೆ ಉಂಟು, ರಾಯರೇ ಕರೆದು ಕೊಟ್ಟ ಹಾಗೆ ನಮ್ಮ ದೇವರ ಮನೆಯಲ್ಲಿ ಪರಿಮಳ ಗ್ರಂಥ ಉಂಟು. ಅದು ಎಷ್ಟು ಪರಿಮಳ ಗ್ರಂಥ ಇರುವುದು ಒಂದೇ,
ರಾಘವೇಂದ್ರ ಸ್ವಾಮಿಯವರು ನಮ್ಮ ಮನೆಯಲ್ಲಿರೋದು ಅಂತೆ. ಆ ಭಾವ ನಮ್ಮ ಮನೇಲಿ ಯಾರಿದ್ದಾರೆ? ರಾಯರಿದ್ದಾರೆ. ಪರಿಮಳ ಗ್ರಂಥ ಇದೆ. ಹಾಗಾದರೆ ನಾವು ಎಷ್ಟು ಪೂಜೆ ಮಾಡಬೇಕು? ನಮ್ಮ ಹೃದಯದಲ್ಲಿಯೇ ಬೃಂದಾವನ ಮಾಡಿಕೊಂಡು ನಾವು ಅವರನ್ನು ಪೂಜಿಸುವಾಗಿರಬೇಕು ಅಂಥ ಕೃತಿಯನ್ನು ರಚಿಸಿ ಮಾಡಿದರು. ಪರಿಮಳಾಚಾರ್ಯರಂತ ನಾಮಕರಣ ಮಾಡ್ತಾರೆ ಸುಧೀಂದ್ರಾಚಾರ್ಯ. ಅಲ್ಲಿಂದ ಅವರು ಒಂದು ತುಂಬ ಕಷ್ಟ ಇತ್ತು, ಒಂದು ಯಾರೋ ವಿದ್ವಾಂಸರ ಮನೆಯಲ್ಲಿ ಒಂದಿತ್ತು, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅವರದ್ದೊಂದು ಮಹಿಮೆ ಆಗ್ತದೆ. ಗಂಧ ತೆಗೆದು ಊಟಕ್ಕೆ ಬಂದಿದ್ದಾನೆ ಅಂತ ಹೇಳಿ, ಗಂಧ ತೆಗೆದಂತ ಹೇಳಿ ಗಂಧದ ಕೊಟ್ಟು ಹೋಗ್ತಾರೆ. ಇವರು ಗಂಧ ತೇದ್ತಾ ಇರ್ತಾರೆ, ಖಾಲಿ ಹೊಟ್ಟೆ ಗಂಧ ತೇದ್ತಾರೆ. ಗಂಧ ತೇದುವಾಗ ಅವರಿಗೆ ಅಗ್ನಿ ಸ್ತೋತ್ರ ಹೇಳ್ತಾರೆ. ಅವರಿಗೆ ಅಂದರೆ ಗೊತ್ತಿಲ್ಲ, ಅರಿವಿಲ್ಲದೇ ಅಗ್ನಿ ಅಂದರೆ ಎಂತ, ಅಗ್ನಿ ಉರಿಯುವುದೇ ಅಲ್ವಾ, ಆ ಸ್ತೋತ್ರವನ್ನು ಹೇಳ್ಕೊಂಡು ಗಂಧ ತೇರ್ತಾರೆ. ಮತ್ತೆ ತೊಗೊಂಡೋಗ್ಲಿಕ್ಕೆ ಗಂಧ ತೊಗೊಂಡೋಗ್ತಾರೆ. ಅಲ್ಲಿ ಎಲ್ಲರೂ ಹಚ್ಚಿಕೊಳ್ತಾರೆ. ಹಚ್ಚಿದ್ಕೊಳ್ಳೆ ಇಡೀ ಎಲ್ಲರಿಗೆ ಮೈ ಉರಿ ಶುರುವಾಯಿತು. ಎಲ್ಲರಿಗೆ ಮೈ ಶುರುವಾಯಿತು. ಮತ್ತು ಅಯ್ಯೋ ಉರಿ 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 ಗಂಧ ಹಚ್ಚಿದ ಮೇಲೆ ಉರಿ ಉರಿ ಅಂತ. ಆಗ ಇವ್ರಿಗೆ ಗೊತ್ತಾಗ್ತದೆ, ನೀ ಎಂತ ಮಾಡಿದ್ದಿ ಗಂಧ, ಎಲ್ಲರಿಗೆ ಗಂಧ ತೇದಿ ಹಚ್ಚಿಕೊಂಡು, ನೀನು ತೇದಿದ ಗಂಧ ಹಚ್ಚಿಕೊಂಡು ಮೈಯೆಲ್ಲ ಉರಿ. ಆಗ ಅವ್ರಿಗೆ ಗೊತ್ತು, ಅಯ್ಯೋ ನಾನು ಗಂಧ ತೇದುವಾಗ ಅಗ್ನಿಸ್ತೋತ್ರ ಹೇಳಿದ್ದೇನಲ್ಲ ಅಂತ ಹೇಳಿಕೊಂಡು ಕೂಡಲೇ ವರುಣ ಸ್ತೋತ್ರ ಹೇಳ್ತಾರೆ. ಅವ್ರ ಮೈಯಲ್ಲೆಲ್ಲ ಹಚ್ಚಿಕೊಂಡಿದ್ದ ಹಾಗೆಯೇ ಎಲ್ಲರ ಮೈ ತಂಪಾಯಿತು. ಎಷ್ಟು ಮಹಿಮೆ ರಾಯರದ್ದು. ಆ ನಾಲಿಗೆಯಲ್ಲಿ ಎಂಥ ಒಂದು, ಆ ಸರಸ್ವತಿ ಕೂತ್ಕೊಂಡು ಎಂಥ ಒಂದು ಮಹಿಮೆ ಮಾಡಿದ್ಲು, ಅದೊಂದು ಮಹಿಮೆ ಮಾಡಿದ್ದು. ಮತ್ತು ಲಾಸ್ಟಿಗೆ ಮಗನಿಗೆ ಒಂದು ಉಪನಯನ ಮಾಡ್ತಾರೆ. ಉಪನಯನ ಮಾಡಿದ ಮೇಲೆ ಅವರು ಶಾರದೆ ಹೇಳ್ತಾಳೆ, ನೀನು ಲೋಕ ಕಲ್ಯಾಣಾರ್ಥವಾಗಿ ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸನ್ಯಾಸತ್ವ ತಗೊಳ್ತಾರೆ. ಇಲ್ಲಿ ಹೆಂಡತಿ ಸರಸ್ವತಿ, ಇನ್ನು ಅವರಿಲ್ಲದೆ ನಾನು ಹೇಗೆ ಇರೋದು, ಅಯ್ಯೋ ಇನ್ನೂ ನನ್ನ ಗಂಡನನ್ನು ನೋಡದಿದ್ದರೆ ನನಗೆ ಆಗೋದಿಲ್ಲ ಅಂತ ಅವರ ಮೋಹ. ಅವ್ರ ಮಗುವಿನ ಬಗ್ಗೆನೂ ಅಷ್ಟು ಯೋಚನೆ ಮಾಡಲಿಲ್ಲ. ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆತ್ಮಹತ್ಯೆ ಮಾಡಿಕೊಂಡು ಸೀದಾ ರಾಯರಲ್ಲಿಗೆ ಬರ್ತಾರೆ, ಆಶ್ರಮಕ್ಕೆ. ಅವ್ರಿಗೆ ಗೊತ್ತಾಗ ರಾಘವೇಂದ್ರ ಸ್ವಾಮಿಯವ್ರಿಗೆ ಗೊತ್ತಾಗ್ತದೆ, ಈ ಥರ ಮಾಡಿಕೊಂಡ್ಲಲ್ಲ ಅಂತ ಹೇಳಿ. ಆದರೆ ಅವರೆಲ್ಲ ಸಂಸಾರದ ಮೋಹ ತೊರೆದು ಹೋದವರು ಸನ್ಯಾಸಿ ಆಗಲಿಕ್ಕೆ. ಅವರು ಹೆಂಡತಿಗೆ, ಅವಳು ನನ್ನೊಟ್ಟಿಗೆ ಜೀವನ ಮಾಡಿದ್ದಾಳೆ, ಸತ್ಯವಂತೆ, ಹರಿಧ್ಯಾನ ಮಾಡಿಕೊಂಡೇ ಇದ್ದವಳು ಅವಳು, ಯಾವಾಗಲೂ ನನ್ನ ಕಷ್ಟ ಸುಖಕ್ಕೆಲ್ಲ ಇದ್ದವಳು ಅಂತ ಹೇಳಿ ಅವರಿಗೆ ಅವರ ಕಮಂಡಲಿಂದ ತೀರ್ಥ ತೆಗೆದು ಹಾಕ್ತಾರೆ. ಅವಳಿಗೆ ಮೋಕ್ಷವೇ ಕೊಡ್ತಾರೆ. ಅಷ್ಟು ಪವರು ರಾಘವೇಂದ್ರ ಸ್ವಾಮಿಯವರಲ್ಲಿ ಉಂಟು. ಅದೆಲ್ಲಿಂದ ಬಂತು? ಹರಿಧ್ಯಾನ. ಅಲ್ಲಿಂದ ಮತ್ತು ಶಿಷ್ಯರಿಗೆಲ್ಲ ಪಾಠ ಹೇಳಿಕೊಂಡು ಲೋಕ ಕಲ್ಯಾಣ, ಲೋಕ ಸಂಚಾರ, ಈಗ ಇಲ್ಲಿ ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಕೆಲವೆಲ್ಲ ತೆಕ್ಕಟ್ಟೆಯಲ್ಲಿ ಉಂಟು. ಅಲ್ಲಿ ರಾಯರು ದೇಶಾಟನೆಗೆ ಬಂದ ಕೂತ ಜಾಗವೇ ಇವತ್ತು ರಾಘವೇಂದ್ರ ಮಠ ಆಗಿದೆ. ಈಗ ನಮ್ಮ ಉಡುಪಿ ಮಠ ಬೃತ್ತಿಕೆ ಮಠ, ಅದು ಬೃತ್ತಿಕಾ ಬೃಂದಾವನ. ರಾಯರು ಉಡುಪಿಯಲ್ಲಿ ಕೂತ್ಕೊಂಡು ಕೃಷ್ಣನನ್ನು ಪೂಜೆ ಮಾಡಿದ್ದಾರೆ. ಇಂದು ಎನಗೆ ಗೋವಿಂದ ಕೃಷ್ಣನನ್ನು ನೋಡಿದ್ದಾರೆ. ಆ ಕೃಷ್ಣ ಮತ್ತು ರಾಯರಂದರೆ ಒಳ್ಳೆ ತಾಯಿ ಮಕ್ಕಳು ಆಟ ಆಡಿದ ಹಾಗೆಯೇ. ರಾಘವೇಂದ್ರ ಸ್ವಾಮಿಗಳು ಮಗು, ಕೃಷ್ಣ ಅಪ್ಪ ಅಮ್ಮ ಎಲ್ಲ ಅಷ್ಟು ಚಂದದಲ್ಲಿ ಬಾಲಕೃಷ್ಣನಾಗಿ ಕುಳಿತಿದ್ದಾನೆ, ಕೊಳಲು ಊದಿದ್ದಾನೆ, ರಾಯರು ಹಾಡುವಾಗ ನರ್ತನ ಮಾಡಿದ್ದಾನೆ ಕೃಷ್ಣ. ಯಾರಿಗುಂಟು ಇಂಥ ಭಾಗ್ಯ? ಅಷ್ಟು ಭಗವಂತನನ್ನು ಅಷ್ಟು ಒಲಿಸಿಕೊಂಡು ಭಗವಂತನೇ ಬಂದು ತನ್ನ ಜೊತೆ ಆಟ ಆಡಬೇಕು, ನಲಿಬೇಕು ಅಂದರೆ ಯಾರಿಗುಂಟು? ಯಾರಾದರೂ ನಾವೆಲ್ಲ ದೇವರನ್ನು ನೋಡಿದ್ದೇವೆ? ರಾಯರು ನೋಡಿದಾರಲ್ಲ. ರಾಮನ ಅವತಾರ ನೋಡಿದರು, ಕೃಷ್ಣನಾಗಿ ನೋಡಿದರು, ಪ್ರಹ್ಲಾದನಾಗಿ ಅವತಾರ, ನರಸಿಂಹನ ತೊಡೆ ಏರಿ ಕೂತುಕೊಂಡಂಥ ಭಾಗ್ಯ ಪ್ರಹ್ಲಾದರಾಯ, ಭಗವಂತನ ತೊಡೆ ಏರಿದ್ದಾರೆ ಅಂತ. ಅಷ್ಟು ಒಲಿಮೆಗೆ ಪಾತ್ರರಾದವರು ರಾಘವೇಂದ್ರಗಳು. ಹಾಗೆ ಮತ್ತು ಹಾಗೆ ಎಷ್ಟು ಮಹಿಮೆ ಮಾಡಿದ್ದಾರೆ, ಎಷ್ಟು ಮಹಿಮೆ ಮಾಡಿದ್ದಾರೆ. ಒಬ್ಬ ದೊಡ್ಡ ವೆಂಕಣ್ಣ ಇದ್ದ, ಅವನಿಗಿದು ವಿದ್ಯೆ ಇಲ್ಲ, ಏನಿಲ್ಲ. ಆದರೂ ಒಂದು ಅವನಿಗೆ ರಾಯರ ನಾಮ ಜಪ ಇತ್ತು. ದನ ಕಾಯ್ಲಿಕ್ಕೆ ಹೋಗೋದು, ಬೆಳಗ್ಗೆ ಏಳುದವ ಬುತ್ತಿ ಕಟ್ಟಿಕೊಳ್ಳೋದು, ದನ ಕಾಯ್ಲಿಕ್ಕೆ ಹೋಗೋದು. ದನ ಕಾಯ್ಲಿಕ್ಕೆ ಹೋದಾಗ ಒಬ್ಬ ಬರ್ತಾನೆ. ಅವನಿಗೊಂದು ಲೆಟ್ರ್ ಬಂದಿರ್ತದೆ, ಇದನ್ನು ಓದಿ ಹೇಳು. ಇವನಿಗೆ ಓದಲಿಕ್ಕೆ ಗೊತ್ತಿಲ್ಲ. ಅವನಿಲ್ಲ, ನನಗೆ ಓದಲಿಕ್ಕೆ ಗೊತ್ತಿಲ್ಲ, ನೀನು ಓದಿ ಹೇಳದಿದ್ದರೆ ಇಲ್ಲೇ ನಿನ್ನ ಶಿರ ತೆಗಿತೇನೆ, ಈಗಲೇ ನೀನು ಓದಿ ಹೇಳಬೇಕದು ಅಂತ ಹೇಳಿ. ಆಗ ಅವನಿಗೆ ನೆನಪಿಗೆ ಬಂದದ್ದೇ ರಾಘವೇಂದ್ರ ಗುರುಗಳು. ರಾಘವೇಂದ್ರ, ರಾಜ ಹೀಗೆ ಹೇಳ್ತಾನೆ, ನನಗೆ ಓದಲಿಕ್ಕೆ ಬರುವುದಿಲ್ಲ, ಈಗ ನೀವೇ ನನಗೆ ದಾರಿ ತೋರಿಸಬೇಕು ಅಂತ ಮನಸ್ಸಲ್ಲಿ ಬೇಡುವಾಗ ಅವನಿಗೆ ಆ ಪತ್ರದಲ್ಲಿರುವ ಎಲ್ಲ ಮಕ್ಕಳೇ ಚಂದ ಮಾಡಿ ರಾಯರು ಓದಿಸಿಬಿಟ್ರು.
ಅದರಲ್ಲಿ ಒಳ್ಳೆ ಗುಡ್ ನ್ಯೂಸ್ ಇತ್ತು. ರಾಜನಿಗೆ ಭಾರಿ ಖುಷಿಯಾಯಿತು. ನೀನು ಇಲ್ಲಿರೋದು ಬೇಡ, ದನ ಕಾಯೋದು ಬೇಡ, ನನ್ನ ರಾಜ್ಯದಲ್ಲಿ ದಿವಾನಗಿರಿ ಮಾಡಿಕೊಂಡಿರು ಅಂತ ಕೊಟ್ಟ. ನೋಡಿ, ರಾಯರ ನಾಮಸ್ಮರಣೆ ಎಲ್ಲಿಂದ? ದನ ಕಾಯುವವ ದಿವಾನಗಿರಿಯಲ್ಲಿ ಕೆಲಸ. ಅಲ್ಲಿ ಹೋಗಿ ಪ್ರಾಮಾಣಿಕತೆಯಿಂದ ರಾಯರ ಮೇಲೆ ಭಕ್ತಿಯಲ್ಲೆಲ್ಲ ಮಾಡಿಕೊಂಡು ಅವನು ಇದು ಮಾಡಿದ. ಮತ್ತು ಅವನು ಆ ದಿವಾನನು ರಾಯರನ್ನು ಪರೀಕ್ಷೆ ಮಾಡ್ತಾನೆ. ಎಂಥ ಕಪಟ ಸನ್ಯಾಸಿ ಏನು, ಹಾಗೆ ಹೀಗೆ ಅಂತ ಹೇಳಿಕೊಂಡು ಅವ್ರಿಗೆ ಮರ್ಯಾದೆ ಕೊಡೋ ಲೆಕ್ಕದಲ್ಲಿ ತಟ್ಟೆಯಲ್ಲಿ ಮಾಂಸ ತಂದು ಬಟ್ಟೆ ಮುಚ್ಚಿ ತರ್ತಾನೆ. ರಾಯರಿಗೆ ಗೊತ್ತುಂಟು. ರಾಯರು ಯಾವಾಗಲೂ ನಾನು ಎಲ್ಲ ನನಗೆ ಗೊತ್ತುಂಟು ಅಲ್ಲ, ನಮ್ಮ ಹಾಗೆಲ್ಲ ಅಹಂಕಾರದಲ್ಲಿದ್ದವರಲ್ಲ, ಎಲ್ಲ ಗೊತ್ತಾಗ್ತದೆ, ನಿರ್ಲಿಪ್ತತೆ. ಅವ್ರೇನು ಮಾಡಿದರು, ಬಟ್ಟೆ ಮುಚ್ಚಿದಾಗ ತೀರ್ಥ ತೆಗೆದ್ರು, ಹಾಕಿದ್ರು, ಬಟ್ಟೆ ತೆಗೆದ್ರು. ನಾವೊಬ್ಬರಿಗೆ ಒಂದು ಇದು ಅಂದರೆ ಖುಷಿ, ಅದರಲ್ಲಿದ್ದದ್ದು ಮಾಂಸ, ಈ ಸನ್ಯಾಸಿಗೆ ಅಂತ ಗೊತ್ತು ಅಂತ. ಬಟ್ಟೆ ತೆಗೆಯುವಾಗ ಎಲ್ಲ ರೀತಿಯ ಹಣ್ಣುಗಳು ಉಂಟು ಹರಿವಣದಲ್ಲಿ. ಅವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ನನ್ನ ತಪ್ಪಾಯಿತು, ನೀವು ಕೇಳಿದ್ದು ಕೊಡ್ತೇನೆ, ಈ ರಾಜ್ಯವೇ ನಿಮಗೆ ಕೊಡ್ತೇನೆ ಅಂತ. ನನಗೆ ಈ ರಾಜ್ಯ ಎಲ್ಲ ಬೇಡ, ನನಗೆ ಮಾಂಚಾಲ ಗ್ರಾಮದಲ್ಲಿರುವ ಮಾಂಚಾಲಮ್ಮನ ಗ್ರಾಮ ನನಗೆ ಬೇಕು. ಅಲ್ಲ ಅದು ಕುರುಚಲು ಗಿಡ, ಅಲ್ಲಿ ಯಾರು ಹೋಗೋದಿಲ್ಲ, ಇಲ್ಲ ನನಗೆ ಅದೇ ಸ್ಥಳ ಬೇಕು ಅಂತ. ಮತ್ತು ಇಷ್ಟ ಇಲ್ಲದಿದ್ದರೂ ನವಾಬ ಅವರಿಗೆ ಅದನ್ನು ರಿಜಿಸ್ಟರ್ ಮಾಡಿ ಕೊಡ್ತಾನೆ. ಮತ್ತು ಇವನಿಗೆ ನವಾಬನ ಹೆಸರಿನಲ್ಲಿ ಈಗ ಮಂತ್ರಾಲಯದಲ್ಲಿ ಮಹಾದ್ವಾರ ಉಂಟಲ್ಲ, ಅದು ಅವನ ಹೆಸರಿನಲ್ಲಿ ರಾಘವೇಂದ್ರ ಸ್ವಾಮಿಯವರು ಕಟ್ಟಿಸಿದ್ದು. ಆಯಿತಾ? ಅಲ್ಲಿಂದ ಅವರು ಎಷ್ಟು ಪವಾಡ. ಒಬ್ಬ ಬ್ರಹ್ಮ ಪಿಶಾಚಿ ಇತ್ತು, ಒಬ್ಬ ಮಗ, ಒಂದು ಶಿಷ್ಯ. ಅವನು ಯಾವಾಗಲೂ ಅವರ ಪಾದ ಸೇವೆ ಮಾಡಿಕೊಂಡಿರುವ, ಊರಿಗೆ ಹೋಗಬೇಕು, ಮದುವೆಗೂ ಮಾಡ್ಕೊಂಡು ಬರ್ತೇನೆ ಅಂತ. ರಾಯರ ಹತ್ರ ಎಂತ ಉಂಟು, ದುಡ್ಡಿಲ್ಲ ನನ್ನ ಹತ್ರ ಅಂತ ಹೇಳಿ ಒಂದಿಷ್ಟು ಮಣ್ಣು ಕೊಡ್ತಾರೆ. ಅದು ನಾವು ಮಣ್ಣು ಅಂತ ಹೇಳೋದಲ್ಲ, ರಾಯರ ಪ್ರಸಾದ ಬ್ರತ್ತಿಕೆ ಅಂತ. ಅದನ್ನು ಗಂಟೆ ಕಟ್ಟಿಕೊಂಡು ಆಗ ನಡೆಯೋದು. ಕಾಡು ಊರು ಗುಡ್ಡ ಎಲ್ಲ ನಡ್ಕೊಂಡು ಹೋಗಬೇಕು. ಹೋಗಿ ರಾತ್ರಿಯಲ್ಲಿ ಒಂದು ಮನೆ ಜಗಲಿ ಸಿಗ್ತದೆ. ರಾತ್ರಿಯಲ್ಲಿ ಮಲಗಿ ಹೋಗುವ ಅಂತ ಹೇಳಿ ಮಲಗ್ತಾನೆ. ಅಲ್ಲಿ ಮಲಗುವಾಗ ಎಂತಾಗ್ತದೆ, ಒಂದು ಬ್ರಹ್ಮ ಪಿಶಾಚಿ ಅಲ್ಲಿ ಆ ಮನೆಯ ಒಳಗೆ ಒಂದು ಹೆರಿಗೆ ಆಗ್ತಾ ಉಂಟು. ಆ ಮನೆಯಲ್ಲಿ ಎಷ್ಟು ಮಕ್ಕಳು ಹೆರಿಗೆ ಆದರೂ ಅದೇ ಬ್ರಹ್ಮ ಪಿಶಾಚಿ ತಿನ್ಕೊಂಡು ಹೋಗು. ಅವರಿಗೆ ಮಕ್ಕಳೇ ಕೈಗೆ ಸಿಗೋದಿಲ್ಲ. ಆ ದಿನ ಆ ಮನೆಯಲ್ಲಿ ಹೆರಿಗೆ ನೋವು ಶುರುವಾಗಿದೆ ಹೆಂಗಸಿಗೆ. ಅವಳು ಇಲ್ಲಿ ಬ್ರಹ್ಮ ಪಿಶಾಚಿ ಬಂತು, ಒಳಗೋಗ್ಲಿಕ್ಕಾಗೋದಿಲ್ಲ. ಇವನು ಬಾಗಿಲು ಜಗಲಿಯಲ್ಲಿ ಮಲಗಿದ್ದಾನೆ. ಎಂತ ಉಂಟು ಇವನ ಕೈಯಲ್ಲಿ? ಬ್ರತ್ತಿಕೆ ಉಂಟು, ಒಳಗೋಗ್ಲಿಕ್ಕಾಗೋದಿಲ್ಲ. ಇವನಿದ್ದೆ ಆ ಬ್ರತ್ತಿಗೆ ಗಂಟಲ್ಲಿದ್ದರೆ ಸಹ ಅದರ ಪವರ್ ನೋಡು ರಾಯರದ್ದು. ಬ್ರಹ್ಮ ಪಿಶಾಚಿ ಒಳಗೆ ಬರಲಿಕ್ಕಾಗಲಿ ಸುಟ್ಟು ಭಸ್ಮ ಆಗಿ ಹೋಗ್ತದೆ. ಅವರ ಮನೆ ಸಂಕಷ್ಟ ಪರಿಹಾರ ಆಯಿತು. ಅವರಿಗೆ ಗೊತ್ತಿಲ್ಲ, ಅವರು ಆ ಮನೆಯವರು ರಾಯರ ಭಕ್ತರೇ. ಇವನಿಂದ ಅವರಿಗೆ ಪರಿಹಾರ ಆಯಿತು. ಅವರಿಗೆ ಖುಷಿಯಾಗಿ ಅವರ ಮನೆ ಹುಡುಗಿಯನ್ನೇ ತೆಗೆದು ಮದುವೆ ಮಾಡಿ ಕೊಡ್ತಾರೆ. ಮತ್ತು ರಾಜ ಒಬ್ಬ ಕೊಟ್ಟಿರ್ತಾನೆ, ನಿಮಗೆ ಖುಷಿಯಲ್ಲಿ ಒಂದು ರತ್ನಹಾರ ಅಂತ ಹೇಳಿ. ರತ್ನಹಾರ ತೆಕ್ಕೊಂಡ್ರೆ ಅವರಿಗೆ ರಾಘವೇಂದ್ರ ಸ್ವಾಮಿಗೆ ಧನ ಕನಕ ಯಾವುದರಲ್ಲಿ ಆಸೆ ಇಲ್ಲ, ಬಡತನದಲ್ಲೇ ಆಸೆ ಇಲ್ಲ. ಈಗ ಸನ್ಯಾಸತ್ವದಲ್ಲಿ ಉಂಟು. ಅವರು ತೆಗೆದದನ್ನು ಅಗ್ನಿಗೆ ಹಾಕ್ತಾರೆ. ಅಗ್ನಿಗೆ ಹಾಕಿದ್ರು ಅವರು ಕೊಟ್ಟದ್ದು ನಿಮ್ಮ ರತ್ನಹಾರವನ್ನು ಅಗ್ನಿಗೆ ಹಾಕಿಬಿಟ್ರು ಅಂತ ಹೋಗಿ ರಾಜನಿಗೆ ಹೇಳ್ತಾರೆ. ರಾಜ ಬಂದು ನನಗೆ ಹಾರ ಬೇಕು ಹೇಳ್ತಾನೆ. ಹೌದಾ? ಅಗ್ನಿಗೆ ಕೈ ಹಾಕ್ತಾರೆ, ಹಾರ ಹಾಗೆ ತೆಗೆದು ರಾಜನ ಕೈಗೆ ಕೊಡ್ತಾರೆ. ಅಲ್ಲಿ ಅವನಿಗೆ ಪುನಃ ರಾಯರ ಮಹಿಮೆ ಗೊತ್ತಾಯ್ತಾ? ಹಾಗೆ ಒಬ್ಬ ದೇಸಾಯಿ ಅಂತ ಇದ್ದಾನೆ. ಅವನು ಒಂದು ಮನೆಯಲ್ಲಿ ರಾಯರನ್ನೆಲ್ಲ ಕರೆಸಿ ಗುರುಗಳ ಸೇವೆ ಮಾಡುವುದಂತ ಹೇಳಿ ಎಲ್ಲ ಕರಿತಾನೆ. ಎಲ್ಲ ಊರಿನವರಿಗೆಲ್ಲ ಕರೆದು ಊಟ ಆತಿಥ್ಯ ಎಲ್ಲ ಮಾಡ್ತಾನೆ. ಮೂಲರಾಮರ ಪೂಜೆ ಆಗ್ತದೆ ಎಲ್ಲ. ಅವರ ಮನೆಯಲ್ಲಿ ಒಂದು 5 ವರ್ಷದ ಮಗು ಉಂಟು. ಅದು ಆಡ್ಕೊಂಡು ಹೋಗಿ ಮಾವಿನ ಹಣ್ಣಿನ ಸೀಕರಣೆ ಪಾತ್ರೆಗೆ ಹೋಗಿ ತಲೆ ಕೆಳಗಾಗಿ ಬಿದ್ದಿದೆ. ಗೊತ್ತಾಯಿತು ಮಗು ಇದಾಗಿದೆ. ಈಗ ಊಟ ಆಗಲಿಲ್ಲ ಯಾರದ್ದು. ತಂದೆ ತಾಯಿಗೆ ಎಂತ ಮಾಡೋದಂತ ಗೊತ್ತಿಲ್ಲ. ಎಲ್ಲ ಫಂಕ್ಷನ್ ಆಗಿದೆ, ಯಾರೋ ಹೊಸ್ತು ಅಡುಗೆ ಉಂಟು, ಯಾರೋ ಗುರುಗಳಿದ್ದಾರೆ, ಎಂತ ಮಾಡೋದು. ಗುರುಗಳಿಗೆ ದಿವ್ಯ ದೃಷ್ಟಿ ಗೊತ್ತಾಯಿತು. ಅವರು ಮೂಲರಾಮರನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಆ ಮಗುವಿಗೆ ಪುನಃ ಜೀವ ಕೊಡ್ತಾರೆ. ಎಲ್ಲರಿಗೂ ಖುಷಿ ಆಯಿತು. ಎಂಥ ಪವಾಡ ಪುರುಷರು ರಾಘವೇಂದ್ರ ಗುರುಗಳು ಅಂತ ಹೇಳಿ ಆ ಥರ ಮಾಡಿದ್ದಾರೆ. ಮತ್ತು ಊರಿನವರೆಲ್ಲ ಇವನು ಎಂಥ ಸನ್ಯಾಸಿ ನೋಡುವ ಹಾಗೆ ಹೇಗೆ ಅಂತ ಒಂದು ಒನಕೆ ತರ್ತಾರೆ. ಭತ್ತ ಕುಟ್ಟುವ ಒನಕೆ ಉಂಟಲ್ಲ, ಆ ಒನಕೆ ತಂದು ಇದನ್ನು ನೀವು ನಿಮ್ಮ ಮಹಿಮೆಯಲ್ಲಿ ಚಿಗುರಿಸ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಹರಿ ಇಚ್ಛೆ ಇದ್ದರೆ ಅದು ಚಿಗುರ್ತದೆ ಅಂತ ಹೇಳ್ತಾರೆ. ಚಿಗುರಲಿ ನೋಡುವ ಅದನ್ನು ನಡ್ತಾರೆ. ರಾಯರದ್ದು ಅಷ್ಟು ಇದರಲ್ಲಿ ಹರಿಯ ಇದು ಪೂಜೆ ಮಾಡಿದ್ದು
ಅಷ್ಟು ಇದಿದೆ. ಅವರಲ್ಲೇ ನಿಂತು ಇರುವಾಗ ಯಾವ ಮಾತನ್ನು ಕೃಷ್ಣ ಸುಳ್ಳು ಮಾಡುವುದೇ ಇಲ್ಲ. ಅದು ಕೆಲವು ಸಮಯ ಹೋಗುವಾಗ ಅಲ್ಲಿ ಒಣಕೆ ಚಿಗುರಿತು ಒಣಕೆ ಚಿಗುರಿದ್ರೆ ಅವರಿಗೆ ಶ್ರೀಮಂತಿಗೆ ಬರ್ತದೆ ಅಂತ, ಚಿಗುರದಿದ್ದರೆ ನಿಮ್ಮ ಸನ್ಯಾಸತ್ವಕ್ಕೆ ಕುಂದು ಅಂತ. ಒಣಕೆ ಚಿಗುರಿಸಿದ್ರು, ಅವರಿಗೆ ಶ್ರೀಮಂತಿಗೆ ಬಂತು. ಮತ್ತು ಒಂದು ಮಗು ಇಲ್ಲಿ ಮಗುವನ್ನು ಜೀವ ಮಾಡಿದ್ರಲ್ಲ, ಇವರೆಲ್ಲ ಗೇಲಿ ಮಾಡುವವರು ಆ ಕಾಲದಲ್ಲಿ ಸಹ ಇದ್ದರು. ಗೇಲಿ ಮಾಡಿ ಒಂದು ಅವರ ಮನೆ ಮಗನನ್ನು ಮಲಗಿಸಿದ್ರು. ಗುರುಗಳೇ ಬಟ್ಟೆ ಮುಚ್ಚಿದ್ರು. ಗುರುಗಳೇ ಇವನು ಮಗು ತೀರಿ ಹೋಗಿದೆ, ಇವನನ್ನೊಂದು ಬದುಕಿಸಿ ಅಂತೇಳಿ ಗುರುಗಳು ಹೇಳಿದರು. ಅವನು ತೀರಿ ಹೋಗಿದ್ದಾನೆ, ಸತ್ತಿದ್ದಾನೆ, ಸತ್ತವರನ್ನು ಬದುಕಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮುಂದೆ ಹೋಗ್ತಾರೆ. ಮುಂದೆ ಹೋಗುವಾಗ ಇವರೆಲ್ಲ ನಗಾಡ್ತಾರೆ. ಯಾಕೆ? ಅವನು ಸಾಯಲಿಲ್ಲ, ಈ ಗುರುಗಳಿಗೆ ಗೊತ್ತಿಲ್ಲ, ಕಪಟ ಗುರುಗಳಂತ ಹೇಳಿ ಏಳ ಅಂತ ಮಗುವನ್ನು ಎಬ್ಬಿಸುವಾಗ ಮಗು ಹೆಣಾಗಿದೆ. ಗುರುಗಳನ್ನು ಪರೀಕ್ಷೆ ಮಾಡಿದ್ದು, ಗುರುಗಳಿಗೆ ಶರಣಾಗಿದ್ದರೆ ಅವರಿಗೆ ಆ ಪರಿಸ್ಥಿತಿ ಬರ್ತಿರಲಿಲ್ಲ. ಹಾಗೆ ಎಷ್ಟು ಪವಾಡ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ 3-4 ಜನ ಜ್ಯೋತಿಷ್ಯ ಬರೆದಿದ್ದಾರಂತೆ. ಇದು 1-2 ವರ್ಷ 100 ವರ್ಷದ ಮನುಷ್ಯನ ಜನ್ಮ ಅಲ್ಲ, ಇದು 700 ವರ್ಷ ಲೋಕ ಕಲ್ಯಾಣಕ್ಕೆ ಅರ್ಥವಾಗಿ ಇರುವುದು ಅಂತ ಹೇಳಿ. ಅವರು 80 ವರ್ಷದ ಒಳಗೆ ಏನೋ ವೃಂದಾವನಸ್ಥರಾಗಿದ್ದಾರೆ ಅಷ್ಟರಲ್ಲಿ. ಆ ವೃಂದಾವನಸ್ಥರ ಆಗುವಾಗ ಅದು ಎಷ್ಟು ಜನರಿಗೆ ರಾಯರಿನ್ನಿಲ್ಲಲ್ಲ, ಅವ್ರ ಜಾತಿ ಭೇದ ಸಣ್ಣದ್ರಿಂದ ಒಂದು ಮಗುವಿಗೆ ಹಾವು ಕಚ್ಚಿತ್ತು, ಹರಿಜನ ಎಲ್ಲ ಮುಟ್ಟಬೇಡಿ ಅಂತ ಹೇಳಿದರು. ಇವರು ಹೋಗಿ ಆ ಮಗುವಿನ ವಿಷ ತೆಗೆದು ಕಾಪಾಡಿದ್ದಾರೆ. ಜಾತಿ ಭೇದ ಅಲ್ಲ. ಈಗ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯಕ್ಕೆ ಮುಸ್ಲಿಂ ಬರ್ತಾರೆ, ಕ್ರಿಶ್ಚನ್ ಬರ್ತಾರೆ, ಹಿಂದೂ ಹೋಗ್ತಾನೆ, ಜಾತಿ ಭೇದ ಇಲ್ಲ, ಬಡವ ಬಲ್ಲೆದ ಯಾರಿಲ್ಲ, ಖಾಲಿ ಅವರಿಗೆ ಭಕ್ತಿ. ಓಂ ಶ್ರೀರಾಘವೇಂದ್ರಾಯ ಅನ್ನುವರ ಬಳಿಯೇ ಇರ್ತಾನೆ. ನಾವು ಸಹ ಸ್ವಲ್ಪ ಸತ್ಯ ಪ್ರಾಮಾಣಿಕತೆಯಲ್ಲಿ ಇರಬೇಕು. ರಾಯರಿಗೆ ಏನು ಇಷ್ಟ ಆಗ್ತದೆ ಗೊತ್ತುಂಟು, ಕಲಿಯುಗ ಪೂರ್ಣ ಪ್ರಮಾಣ ನಮ್ಮ ಹತ್ರ ಆಗೋದಿಲ್ಲ. ಆದರೂ ಎದುರಿಗಿದ್ದವರದ್ದು ನಮಗೆ ಬೇಡ. ನಮ್ಮ ದೃಷ್ಟಿಯಿಂದ ನಾವು ಆದಷ್ಟು ರಾಯರ ಮೇಲೆ ಪ್ರೀತಿಗೆ ನಾವು ಸತ್ಯ ಧರ್ಮವನ್ನು ಯಾರು ನಮ್ಮನ್ನು ನಂಬ್ತಾರ ಬಿಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಅದು ಕಲಿಯುಗ, ಯಾರೂ ನಮ್ಮ ವಿಶ್ವಾಸ ಇಲ್ಲ ಈಗ ಜನರಲ್ಲಿ. ಹಾಗಾಗಿ ನಾವು ಸತ್ಯ ಧರ್ಮದಲ್ಲಿದ್ದರೆ ಗುರುಗಳಿಗೆ ಏನು ಹೇಳ್ತಾರೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯ ಅಂಥ ಗುರುಗಳನ್ನು ನಂಬಿದರೆ ನಮಗೆ ಯಾವಾಗಲೂ ಜೀವನದಲ್ಲಿ ಇದಿಲ್ಲ. ಅಂಥ ಸತ್ಯದ ಕಲ್ಪವೃಕ್ಷ ಅಂದರೆ ನಮಗೆ ಅವರು ಕಲ್ಪವೃಕ್ಷದಾಗಿದ್ದರೆ ನಮಗೆ ಯಾವುದರಲ್ಲಿ ಸಹ ಒಂದು ಆರೋಗ್ಯ ಇರ್ಬೋದು, ನಮ್ಮ ಜೀವನ ಇರ್ಬೋದು, ಭಕ್ತಿಜ್ಞಾನ ವೈರಾಗ್ಯ ಇರ್ಬೋದು, ಒಳಗಿನ ಅರಿವು ಇರ್ಬೋದು. ಗುರು ಒಲಿದರೆ ಮಾತ್ರ ಹರಿ ಒಲಿತಾನೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಾಂಚಾಲೆ ರಾಗಪ್ಪ. ಇದು ಒಂದು ಗಾದೆನೇ ಮಾಡಿ ಇಟ್ಟಿದ್ದಾರೆ. ಅಷ್ಟು ಒಂದು ಇದು ಕಲಿಯುಗದಲ್ಲೇ ರಾಘವೇಂದ್ರ ಸ್ವಾಮಿಯನ್ನು ನೆನೆಯದವ ಅವನು ಮತ್ತೆ ಉದ್ಧಾರ ಆಗೋದೇ ಇಲ್ಲ. ರಾಘವೇಂದ್ರ ಸ್ವಾಮಿಯ ಪಾದ ಹಿಡ್ಕೊಂಡ್ರೆ ಭಗವಂತ, ದೇವಾನುದೇವತೆಗಳು, ಎಲ್ಲ ತೀರ್ಥಗಳು ಎಲ್ಲ ರಾಯರ ಹೆಸರಲ್ಲಿ ಉಂಟು. ಗುರುವಾರ ದಿವಸ ನಿಂಗೆ ಯಾವ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಕೃಷ್ಣನೆಲ್ಲ ಹೋಗದಿದ್ರು ಇರಲಿಲ್ಲ, ರಾಯರಲ್ಲೇ ಎಲ್ಲರೂ ಇದ್ದಾರೆ. ರಾಯರ ಬೃಂದಾವನದಲ್ಲಿ ಭಗವಂತ 4 ರೂಪದಲ್ಲಿದ್ದಾನೆ. ನರಸಿಂಹನಾಗಿದ್ದಾನೆ, ಶ್ರೀರಾಮನಾಗಿದ್ದಾನೆ, ಕೃಷ್ಣನಾಗಿ, ವೇದವ್ಯಾಸರಾಗಿ 4 ರೂಪದಲ್ಲಿ ರಾಯರಲ್ಲಿ ಬೃಂದಾವನದಲ್ಲಿ ದೇವರು ಬಂದು ಕೂತ ಕೂಡಲೇ ಹನುಮ ಓಡಿ ಬರ್ತಾನೆ. ಹನುಮ, ಭೀಮ, ಮಧ್ವಾಚಾರ್ಯರು ಪಂಚಮುಖಿ ಹನುಮನಾಗಿ ಅವರು ಕೂತು ಬಿಡ್ತಾರೆ. ಸರಸ್ವತಿ ಓಡಿ ಬರ್ತಾಳೆ, ಸರಸ್ವತಿ ಕೂತ್ಕೊಳ್ತಾಳೆ. ಸರಸ್ವತಿ ಇದ್ದರೆ ಯಾರಿಗಾರು ಅಜ್ಞಾನ ಉಂಟಾ? ರಾಯರ ಹತ್ರ ಕೂತ್ಬಿಟ್ರೆ ರಾಯರ ಒಳಗಿರುವವರೆಲ್ಲರೂ ಕೊಟ್ಟು ಬಿಟ್ರಲ್ಲ. ಸಿರಿ ಸಂಪತ್ತು ಕೊಡುವ ಭಗವಂತ, ಜ್ಞಾನ ಕೊಡುವ ಸರಸ್ವತಿ ಎಲ್ಲ ಕೂತ್ರ. ಮತ್ತು ಮಾಂಚಾಲಮ್ಮ ಅವರಿಗೆ ಅವರ ಗ್ರಾಮದಲ್ಲೇ ಇದ್ದಾರಲ್ಲ, ಅವಳು ಗ್ರಾಮ ದೇವತೆ ಆಗ್ತಾಳೆ. ಅದಕ್ಕೆ ಈಗ ಮಂತ್ರಾಲಯಕ್ಕೆ ಹೋದರೆ ಫಸ್ಟು ಮಾಂಚಾಲಮ್ಮನ ದರ್ಶನ ಆಗಬೇಕು. ಮಾಂಚಾಲಮ್ಮನ ದರ್ಶನ ಆಗಿ ರಾಘವೇಂದ್ರ ಸ್ವಾಮಿ ದರ್ಶನ. ಪಕ್ಕದಲ್ಲಿ ವಾದೇಂದ್ರ ತೀರ್ಥರಿದ್ದಾರೆ. ವಾದೇಂದ್ರ ತೀರ್ಥರ ನಿಟ್ಟದ್ದವರು. ನನ್ನ ಭಕ್ತರಿಗೆ ಯಾರ್ಯಾರು ಸೇವೆ ಮಾಡ್ತಾರೆ ಎಲ್ಲ ಲೆಕ್ಕ ಇಡು ನೀನು ಅಂತ. ಅದಕ್ಕೆ ನಾವು ಮಂತ್ರಾಲಯಕ್ಕೆ ಹೋದರೆ ವಾದೇಂದ್ರ ತೀರ್ಥರಿಗೆ ನಾನು ಸೇವೆ ಮಾಡಿದ್ದನ್ನು ರಾಯರಿಗೆ ಒಪ್ಪಿಸು, ಅಥವಾ ನಿನ್ನ ಮನೆಯಲ್ಲಿಗೆ ಒಂದು ಸ್ತೋತ್ರ ಮಾಡು. ಆ ಸ್ತೋತ್ರ ಮಾಡಿದ್ದನ್ನು ವಾದೇಂದ್ರ ತೀರ್ಥರೆ ನಾನು ನಿಮಗೆ ಒಪ್ಪಿಸ್ತೇನೆ, ನೀವು ಗುರುಗಳಿಗೆ ಒಪ್ಪಿಸಿ ಅಂತ ಹೇಳಿದರೆ ಫಲ ಜಾಸ್ತಿ.
ಹಾಗೆ ರಾಘವೇಂದ್ರ ಸ್ವಾಮಿ ಅಪ್ಪಣಾಚಾರ್ಯರು ಒಂದು ಸ್ತೋತ್ರ ಮಾಡಿದ್ದಾರೆ, ಶ್ರೀ ಪೂರ್ಣಬೋಧ. ನಿಮಗೆ ನಾನು ಹೇಳ್ತೇನಲ್ಲ ಸ್ವಲ್ಪ ಓದು ಅಂತ. ಫಸ್ಟಿಗೆ ಓದಲಿಕ್ಕೆ ಕಲಿಬೇಕು, ಮತ್ತು ಅದರ ಅರ್ಥ ನೋಡಬೇಕು. ಹೇಗೂ ಈಗ ಯೂಟ್ಯೂಬಿನಲ್ಲಿ ಎಲ್ಲರೂ ಅದರ ಸ್ತೋತ್ರದ ಅರ್ಥ ಎಲ್ಲ ಹೇಳ್ತಾರೆ. ಆ ಸ್ತೋತ್ರ ಒಂದು ನೀನೆಲ್ಲ ಕಲಿತ ಮೇಲೆ 5 ನಿಮಿಷ ಅದು ಹೇಳಲಿಕ್ಕೆ. ಆ ಸ್ತೋತ್ರ ನೀನೊಂದು ದಿವಸಕ್ಕೆ 1 ಸಾರಿ ಹೇಳು. ಶ್ರೀ ರಾಘವೇಂದ್ರಾಯ ನಮಃ ಒಂದು 108 ನಾಮಜಪ ಮಾಡು. ನೋಡಿ, ನಿಮಗೆ ಹೋದ ದಾರಿಯಲ್ಲೆಲ್ಲ ಗೆಲುವೆ. ಅಂಥ ಮಹಾಮಹಿಮರು ರಾಘವೇಂದ್ರರು. ರಾಘವೇಂದ್ರರ ಸ್ತೋತ್ರ ಉಂಟಲ್ಲ, ಅಪ್ಪಣಾಚಾರ್ಯರು ರಚಿಸಿದ್ದು. ಅವರು ರಾಘವೇಂದ್ರಸ್ತರ ಬೃಂದಾವನಕ್ಕೆ ಹೋಗುವಾಗ ಅಪ್ಪಣಾಚಾರ್ಯರು ಒಂದೇ ಮನೆಯಲ್ಲಿದ್ದರು, ಬಿಚ್ಚಾಲೆಯಲ್ಲಿ. ರಾಘವೇಂದ್ರ ಸ್ವಾಮಿ 12 ವರ್ಷ ಅಪ್ಪಣಾಚಾರ್ಯ ಮನೆಯಲ್ಲಿ ರಾಯರಿದ್ದರು. ಆ ರಾಯರಿಗೆ ಸಹ ಅಷ್ಟು ವರ್ಷ ಇದ್ದು ರಾಯರು ಅವರನ್ನು ಬೇರೆ ಕೆಲಸ ನಿಮಿತ್ತ ಬೃಂದಾವನಸ್ಥರಿಗೂ ಬೇರೆ ಕಡೆ ಕಳಿಸಿಕೊಟ್ರು. ಕಳಿಸಿ ಇವರಿಲ್ಲಿ ಶಿಷ್ಯರಿಗೆಲ್ಲ ಹೇಳ್ತಾರೆ, ನಾನು ಬೃಂದಾವನಸ್ಥ ಹೀಗೆ ಹೀಗೆ ಮಾಡಿ ಅಂತೇಳಿ. 700 ಸಾಲಿಗ್ರಾಮ ಉಂಟು ಬೃಂದಾವನದಲ್ಲಿ. ಬೃಂದಾವನಸ್ಥರಾಗಿ 3 ದಿವಸಕ್ಕೆ ಅಪ್ಪಣಾಚಾರ್ಯರು ಬರ್ತಾರೆ. ಯಾರು ಹೇಳಿದ್ರು? ರಾಯರು ಬೃಂದಾವನಸ್ಥರಾದರು. ರಾಯರಿಲ್ಲದ ನಾನೇನು ಬದುಕುವುದೇ ಇಲ್ಲ, ನನ್ನ ಉಸಿರೇ ಅವರು. ಅಯ್ಯೋ, ಯಾವಾಗಲೂ ರಾಯರ ಹತ್ರ ಇದ್ದು ನಾನು ಕೊನೆಯಲ್ಲಿಲ್ಲ, ನಾನೆಂಥ ಪಾಪಿ ಅಂತ ಹೇಳಿ ಅವರಿಗೆ ದುಃಖದಲ್ಲಿ ತುಂಗಾ ನದಿ ತುಂಬಿ ಹರಿತಾ ಉಂಟಂತೆ. ಅವರಿಗೆ ಈಜಲಿಕ್ಕೆ ಸಹ ಗೊತ್ತಿಲ್ಲ. ಅವರೇನು ಮಾಡ್ತಾರೆ, ಆದರೆ ಸಹ ರಾಯರು ಅವರಿಗೆ ಅರಿವಿಲ್ಲದೆ ಒಂದು ಸ್ತೋತ್ರ ಮಾಡ್ಕೊಂಡು ಹೋದ ಸ್ತೋತ್ರ ಇದು, ಶ್ರೀ ಪೂರ್ಣಬೋಧ. ಹೋಗ್ತಾರೆ, ಹೋಗಿ ನದಿ ದಾಟಿ ವೃಂದಾವನದ ಎದುರು ಬರುವಾಗ ಅವರ ಮಾತು ನಿಂತಿತ್ತು. ಸ್ತೋತ್ರ ಎಂತ ಮಾಡುವುದಂತ ಗೊತ್ತಿಲ್ಲ. ಅಪ್ಪಣಾಚಾರ್ಯರು ಈಗ ಆ ಸ್ತೋತ್ರವನ್ನು ಮಾಡ್ತಾ ಮಾಡ್ತಾ ತುಂಗಾ ನದಿ ದಾಟಿ ಬೃಂದಾವನದ ಮುಂದೆ ನಿಂತಿದ್ದಾರೆ. ಅವರಿಗೆ ಮಾತೇ ನಿಂತೋಯ್ತು. ರಾಯರು ಬೃಂದಾವನ ನೋಡಿ ಮುಂದೆ ಆ ಸ್ತೋತ್ರವನ್ನು ಹೇಗೆ ಮುಂದರಿಸಬೇಕು ಅಂತ ಅವರಿಗೆ ದುಃಖದಲ್ಲಿ ಆಗಲೇ ಇಲ್ಲ. ಆ ಸ್ತೋತ್ರ ಹೇಗೆ ಮುಂದರಿಯಿತು ನಾಳೆಯ ಸಂಚಿಕೆಯಲ್ಲಿ ನೋಡಿ.